ನಮಸ್ತೆ, ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಮೃದುವಾದ ಗರಿಗರಿಯಾದ ನಿಪ್ಪಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕಾಗಿ ನಾನು 4 ಕಪ್ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಅಂಗಡಿಯಿಂದ ತಂದ ರೆಡಿ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. 2 ಕಪ್ ಚಿರೋಟಿ ರವೆ ತಗೊಂಡಿದ್ದೀನಿ. 1 ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ 1/4 ಸ್ಪೂನ್, ಖಾರ ಹೆಚ್ಚಿರುವಂಥ ಒಣಮೆಣಸಿನಕಾಯಿನ ನಾನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ರೆಡಿ ಖಾರದ ಪುಡಿನ ತಗೋಬಾರ್ದು, ತುಂಬ ಕೆಂಪು ಬಣ್ಣ ಬಂದುಬಿಡುತ್ತೆ. ಹಿಟ್ಟುಗಳನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ. 1 ಕಪ್ ಅಡುಗೆ ಎಣ್ಣೆನ ಚೆನ್ನಾಗಿ ಕಾಯಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಸ್ವಲ್ಪ ಅಡುಗೆ ಎಣ್ಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲು ಸ್ಪೂನಿಂದ ಬೆರೆಸ್ಕೊಂಡು ಸ್ವಲ್ಪ ಬಿಸಿ ಆರಿದ್ಮೇಲೆ ಕೈಯಿಂದ ಬೆರೆಸ್ಕೋಬೇಕು. ಹಿಟ್ಟನ್ನ ಕೈಯಲ್ಲಿ ಹಿಡಿದ್ರೆ ಹಾಗೆ ನಿಂತ್ಕೋಬೇಕು. ಇದು ಪುಡಿ ಆಗ್ತಾ ಇದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಬೆರೆಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನ ಬೆರೆಸಿ ಈ ತರ ಕೈಯಲ್ಲೇ ಹಿಡಿದ್ರೆ ನೋಡಿ ಹಿಟ್ಟು ಹಾಗೆ ನಿಲ್ತಾ ಇದೆ, ಅಷ್ಟು ಎಣ್ಣೆ ಸೇರಿಸ್ಕೋಬೇಕು. 3/4 ಕಪ್ ಕಡಲೆಕಾಯಿ ಬೀಜನ ಬಾಣಲಿಯಲ್ಲಿ ಬೆಚ್ಚಗೆ ಹುರಿದ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಾದ್ರೆ ಸಾಕು, ತುಂಬಾ ಕೆಂಪಗಾಗಬಾರ್ದು. 1/2 ಕಪ್ ಉರಿಗಡಲೆನ ಮಿಕ್ಸಿ ಜಾರಲ್ಲಿ ದೊಡ್ಡದಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಉರಿಗಡಲೆ ತುಂಬಾ ನುಣ್ಣಗೆ ಆಗ್ಬಾರ್ದು, ಅದರಿಂದ ದೊಡ್ಡ ಹೋಲ್ಸ್ ಇರುವಂತ ಜರಡಿನಲ್ಲಿ ಜರಡಿ ಆಡ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜನೂ ಅಷ್ಟೇ, ತಣ್ಣಗೆ ಆರದ್ಮೇಲೆ ಸಿಪ್ಪೆ ಬೇಕಾದ್ರೆ ತೆಗೆದಿಟ್ಕೋಬಹುದು, ಇಲ್ಲ ಸಿಪ್ಪೆ ಸಮೇತನೇ ಮಿಕ್ಸಿ ಮಾಡ್ಕೋಬಹುದು. ನಾನು ಸಿಪ್ಪೆ ತೆಗೆದೆ ಹಾಗೇನೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜನೂ ಅಷ್ಟೇ ದೊಡ್ಡದಾಗಿ ಪುಡಿ ಮಾಡ್ಕೋಬೇಕು. ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅರ್ಧ ಹಿಟ್ಟನ್ನ ತೆಗೆದಿಟ್ಕೊಳ್ತೀನಿ. ಇನ್ನು ಅರ್ಧ ಹಿಟ್ಟನ್ನ ಮಾತ್ರ ಬೆರೆಸ್ಕೊಳ್ತೀನಿ. ಹಿಟ್ಟು ಹೆಚ್ಚು ಹೊತ್ತು ನೆನೆದ್ರೆ ಪೂರಿ ತರ ಉಬ್ಬು ಬಿಡುತ್ತೆ, ಅದರಿಂದ ಸ್ವಲ್ಪ ಹಿಟ್ಟನ್ನೇ ಬೆರೆಸ್ಕೋಬೇಕು. ನೀರು ಒಂದೇ ಸಲ ಹೆಚ್ಚಿಗೆ ಹಾಕಬಾರ್ದು, ಸ್ವಲ್ಪನೇ ನೀರು ಹಾಕೊಂಡು ಬೆರೆಸ್ಕೊಳ್ತಾ ಹೋಗ್ಬೇಕು. ಹಿಟ್ಟು ಒಂದು ಸಲ ಮೆತ್ತಗಾದ್ರೆ ಮತ್ತೆ ಒಣ ಹಿಟ್ಟನ್ನ ಹಾಕೊಂಡು ಬೆರೆಸಿದ್ರು ಪೂರಿ ತರ ಉಬ್ಬು ಬಿಡುತ್ತೆ, ಅದರಿಂದ ಸ್ವಲ್ಪನೇ ನೀರು ಹಾಕೊಂಡು ಬೆರೆಸ್ಕೋಬೇಕು. ಹಿಟ್ಟನ್ನ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ ಇಷ್ಟು ಹದ ಇರಬೇಕು. ಹಿಟ್ಟನ್ನೆಲ್ಲ ಒಂದೇ ಸಮ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕು, ಅವಾಗ ನಿಪ್ಪಟ್ಟೆಲ್ಲ ಒಂದೇ ಸೈಜ್ ಬರುತ್ತೆ. ಒಂದು ದಪ್ಪ ತಳದ ಬಾಣಲೆಯಲ್ಲಿ ನಿಪ್ಪಟ್ಟನ್ನ ಬೇಕಾದಷ್ಟು ಎಣ್ಣೆನ ತಗೊಂಡಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಟು ಒಂದು ಸ್ವಲ್ಪ ಹಿಟ್ಟನ್ನ ಹಾಕಿದ್ರೆ ಹಿಟ್ಟು ಹಾಕಿದ ತಕ್ಷಣ ಮೇಲ್ ಬರುತ್ತೆ. ಎಣ್ಣೆ ಅಷ್ಟು ಕಾದಿರಬೇಕು. ಸ್ಟವ್ ಮೀಡಿಯಂ ಫ್ಲೇಮ್ ಅಲ್ಲಿ ಇರಬೇಕು. ತಟ್ಟಿರೋ ಅಂತ ನಿಪ್ಪಟ್ಟುಗಳನ್ನ ಒಂದೊಂದೇ ಬಿಡ್ತಾ ಹೋಗ್ಬೇಕು. ಒಂದು ನಿಪ್ಪಟ್ಟು ಎಣ್ಣೆಯಲ್ಲಿ ಮೇಲೆ ಎದ್ದ ಮೇಲೆ ಇನ್ನೊಂದು ನಿಪ್ಪಟ್ಟನ್ನ ಎಣ್ಣೆ ಒಳಗೆ ಬಿಡಬೇಕು. ನಿಪ್ಪಟ್ಟು ಸ್ವಲ್ಪ ಫ್ರೈ ಆದ್ಮೇಲೆ ತಿರುವಾಕ್ಬೇಕು. ಹಸಿ ಇದ್ದಾಗ ತಿರುವಾಕಕ್ಕೆ ಹೋಗ್ಬಾರ್ದು, ಒಡೆದೋಗ್ಬಿಡುತ್ತೆ. ಸ್ವಲ್ಪ ಫ್ರೈ ಆದ್ಮೇಲೆ ಇನ್ನೊಂದ್ ಸೈಡು ತಿರುವಾಕ್ಬೇಕು. 2 ಕಡೆನೂ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನಿಪ್ಪಟ್ಟು ಕೆಂಪಗಾದ್ಮೇಲೆ ಬಾಣಲೆಯಿಂದ ತೆಗಿಬೇಕು. ಎಲ್ಲ ನಿಪ್ಪಟ್ಟನ್ನು ಅಷ್ಟೇ ಅದೇ ರೀತಿ ಕರೆದಿಟ್ಕೋಬೇಕು. ಮೊದಲು ಮಾಡಿಟ್ಕೊಂಡಿದ್ದಂತ ಹಿಟ್ಟೆಲ್ಲ ಖಾಲಿ ಆದ್ಮೇಲೆ ತೆಗೆದಿಟ್ಕೊಂಡಿದ್ದಂತ ಹಿಟ್ಟನ್ನ ಬೆರೆಸ್ಕೊಂಡು ಮತ್ತೆ ನಿಪ್ಪಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೊಂದು ನಿಪ್ಪಟ್ಟುಗಳನ್ನ ಮಾಡ್ಕೊಂಡಿದ್ರು ಎಣ್ಣೆ ನೋಡಿ ಹೆಚ್ಚು ಖರ್ಚಾಗಿಲ್ಲ. ಒಂದ್ಸಲ ನಿಪ್ಪಟ್ಟು ಮಾಡಿ ಗಾಳಿ ಆಡದೇ ಇರೋಂಥ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಹುದು. ಈ ತರ ಮಾಡಿದಂತ ನಿಪ್ಪಟ್ಟು ಗಟ್ಟಿಯಾಗಿ ಇರೋದಿಲ್ಲ, ಮೃದುವಾಗಿ ಇರುತ್ತೆ ಮತ್ತು ಕ್ರಿಸ್ಪಿಯಾಗಿ ಇರುತ್ತೆ, ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನಿಮಗೆ ನಿಪ್ಪಟ್ಟಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.